ಇನ್ನೊಂದು ಫೇವ್ ಬೈಕ್ ಹೋಗ್ತಾ ಇದೆ ZX10R. ನೋಡ್ತಾ ಇರ್ಬೋದು ಯಾವ ಥರ ಹಾಕೊಂಡು ಹೋಗ್ತಾವ್ರೆ. ಔಟ್ ಮಾಡ್ಬೋದು. ZX10R ಸರ್ವಿಸ್ಗೆ ಹೋಗ್ತಾ ಇದೆ. ZX10R ನಾವು ಬೇರೆ ಏನೋ ಮಾಡಿ ಬಂದಿರೋದು. ಅದು 3 months 4 months 8 months. ಸೊ ಗೈಸ್, ಇದು ನಮ್ಮ ಹೊಸ ಅಡ್ಡ ಬಂದಿದ್ದೀರಿ ನಾವು. ಚೆಕ್ಔಟ್ ಮಾಡಬಹುದು ಮೈ ಬಾಯ್ಸ್. ಎಲ್ಲಿರೋದಂತ ಹೇಳಲ್ಲ ಅಲ್ಲಾರು. ನಿಮ್ಗೆಲ್ಲ ಕಾಮನ್ ಸೆನ್ಸ್ ಇಲ್ಲೇನೋ? ಟೆಕ್ಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ಯಾ, ಫ್ರೆಂಡ್ ಪೇಮೆಂಟ್ ಮಾಡ್ತಾವನೆ, ಆಗೈತೆ ಇಲ್ಲ ಆಯ್ತಣ್ಣ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನೈಟ್ 9 ಗಂಟೆಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ನಮ್ಮ ಚೇತಕ್ ಕಾರ್ತಿಕ್ ಬ್ರೋ ಓಡಿಸ್ತಾ ಇದ್ದಾರೆ. ಚೆಕ್ಔಟ್ ಮಾಡ್ಬೋದು. ಸೊ ನೈಟ್ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ನಾವು ಎತ್ಕೊಂಡು ಹೋಗಿಲ್ಲ. ಇವತ್ತು ರೆಡಿ ಮಾಡಿಕೊಟ್ಟವ್ರೆ ಕುಮಾರಣ್ಣ. ಸೊ ಕ್ಲಚ್ಚು ಸ್ವಲ್ಪ ಗುರುಗುರು ಅಂತ ಇದೆ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಕೊಂತವನೆ. ಸೊ ಇವಾಗ ನಾವು ಫಸ್ಟ್ ಹೋಗ್ತಾ ಇರೋದು ಫ್ಯೂಲ್ ಅಪ್ ಮಾಡ್ಕೊಳಕ್ಕೆ. ಏಯ್ ನೋಡೋಣ, ಇದ್ ಕಡೆ ನೋಡ್ರಿ. ನಮ್ಮ ಪ್ರಜು ಬ್ರೋ ವಿಚ್ ಇಸ್ ಹಯಾಬುಸಾ. ಎಲ್ಲಾರು ಇದ್ದೀರಿ. ನೀನು ಬರ್ಬೇಕಾ? ಬರ್ತಾ ಇದ್ದೀನಿ ಇವಾಗ ಬರ್ತಾ ಇದ್ದೀನಿ. ಸ್ಪೀಡು ಬಟ್ಟೆ ಇವಾಗ ಗಾಡಿ ಚೆನ್ನಾಗಿದೆ ಈ ಕಾರ್ಬೊರೇಟರ್ ಅಲ್ಲಿ. ಬಟ್ ಒಂದೊಂದು ಫೀಲ್ ಏನಂದ್ರೆ ಒರಿಜಿನಲ್ ನಾವು ಹಾಕಿರೋ ಫೀಲು ಒಂದ್ ಸ್ವಲ್ಪ ಕಡಿಮೆ. ಸೊ ಕಾರ್ತಿಕ್ ಬ್ರೋಗೆ ತುಂಬಾ ಜನ ಅಡ್ಡ ಬರ್ತಾ ಇದ್ದಾರೆ. ಯಾವಾಗ ಕೂತ್ಬಿಡ್ತೀನೋ ಗೊತ್ತಿಲ್ಲ ಮಚ್ಚ. ಕಾಲು ಬ್ರೇಕ್ ಮೇಲೆ ಯಾವಾಗ ಕಾಲಿಕ್ಕು. ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್. ನೋಡಿ ಇಟ್ಟಿದ್ದೀನಲ್ಲ ಕಾಲು. ಹೋಗಿ ಹಿಡಿತಾ ಇದ್ದಾನೆ ನೋಡು. ಸೊ ಇವಾಗ ಫುಲ್ ಮಾಡೋಣ ಗೈಸ್ ಗಾಡಿನ. ಎಷ್ಟು ಹಿಡಿಯುತ್ತೆ ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇದಕ್ಕೆ ಡೀಸೆಲ್ 100 ರೂಪಾಯಿ. ಹೆಂಗ ಅವನೇ ನೋಡಿ. ಚೇತಕು ಸ್ಟಿಕ್ಕರು ಪೆಟ್ರೋಲ್ ಹಾಕ್ಸಕಂಟ ಇರೋ. ಅದು ರೆಡಿ ಆಗೈತೆ ನನಗೂ ಗೊತ್ತು. ಪೆಟ್ರೋಲ್ ಹಾಕ್ಸಕಂಟ ಇರೋ. ಮಾಡು ಮ್ಯಾಮ್. ಇವಾಗ ಮ್ಯಾಮ್ ಸೌಂಡ್ ಮಾಡ್ತಾನಂತೆ. ಮಾಡು ಬಂದ್ರೆ ಇದ್ರಲ್ಲಿ ಆಫ್ ಮಾಡೋದು. ಇವಾಗ ಕೀನ ಆಫ್ ಮಾಡ್ಬೇಕು. ಇಲ್ಲ ಏನೋ ಚುಚ್ಚಿ ಚೆನ್ನಾಗಿ ಕೊಟ್ಟವ್ರ ಮಗ. ಸೊ ದಿಸ್ ಇಸ್ ಅಂತೆ. ಚೌಕ್ ತಾನೆ ಇದು? ಚೌಕ್ ಅಲ್ಲ, ಅದು ಬಟನ್ ಆಫ್ ಆಗಕ್ಕೆ. ಇವಾಗ ಗಾಡಿಗಳಲ್ಲಿ ಕಿಲ್ ಸ್ವಿಚ್ ತರ ಇದು, ಅದ್ರಲ್ಲಿ ಆಫ್ ಸ್ವಿಚ್. ಸೊ ಗೈಸ್ ಇವೆಲ್ಲ ನಾವು ಗೊತ್ತಾಗೋದು ಲೈಕ್ 2000 ನಾವೆಲ್ಲ ಹುಟ್ಟಿದ್ರಲ್ಲ ಅವಾಗ. ಇವೆಲ್ಲ ಹೊಸ ಕಿಡ್. ಅವೆಲ್ಲ ಹೊಸ ಕಿಡ್ ಅಲ್ಲ ಮಗ. ನಿಮ್ ಮನೇಲಿ ಈ ತರ 3 ಗಾಡಿ ಇತ್ತು. ನಾವು ಇತ್ತು, ನಿಮ್ಮ ಅಣ್ಣ ಹತ್ರ ಇತ್ತು, ನೀನ್ ಕಲ್ತ್ಕೊಂಡಿದ್ದೆ ಮಗ. ಕಲ್ತ್ಕೊಂಡಿರೋದಕ್ಕೆ ಇವಾಗ ಹಂಗಿರೋದು. ನೀನು ಕಲ್ತ್ಕೊಬೇಕು. ಕೇಳ್ತಾ ಇದೆಯಲ್ಲ. ರಿಚ್ ಕಿಡ್, ಅವರಿಂದ ರಿಚ್ ಕಿಡ್ ಅಲ್ಲಿದಾರ ನೋಡಿ ಸರ್. ನೀವೇ ಬ್ರೋ, ಇಟ್ಸ್ ಯು. ನಮಸ್ತೆ. ಓ ಪರವಾಗಿಲ್ಲ, ಫುಲ್ ಕರೋ ಬಸ್ ಬೈ. ಥ್ಯಾಂಕ್ ಯು. 230 ಸಾಕು ಮಚ್ಚ. 230ಗೆ ಫ್ಯೂಲ್ ಹಾಕ್ಸಿದ್ದೀರಿ. ಏನಾಗಂದ್ರೆ ಆಚೆ ಬಂದ್ಬಿಡು. ಮತ್ತೆ ಆಚೆ ಬಂದ್ಬಿಡುತ್ತ ಮಚ್ಚ. ಸೊ 242. ಸೊ ಗೈಸ್ ನಮ್ಮ ಕಷ್ಟಗಳು ನಮ್ಗಂದ್ರೆ ಇವ್ರು ಹಾಡುಗಳು ಹಾಕೊಂಡು ಇವ್ರ ಬಾಧೆಗಳು ಇವ್ರಿಗೆ. ಅಲ್ಲಾರು ನಿಮ್ಗೆಲ್ಲ ಕಾಮನ್ ಸೆನ್ಸ್ ಇಲ್ಲೇನೋ? ಟೆಕ್ಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ಯಾ, ಫ್ರೆಂಡ್ ಪೇಮೆಂಟ್ ಮಾಡ್ತಾವನೆ, ಆಗೈತೆ ಇಲ್ಲ ಆಯ್ತಣ್ಣ. ಓ ಏನ್ರು ನೆಟ್ವರ್ಕ್ ಆಗ್ತಾ ಇಲ್ಲ ಅಂತ ಪೇಮೆಂಟ್ ಕಾಯ್ಕೊಂಡಿದ್ದೀನಿ. ನಮ್ಮ ಮಕ್ಳು ಒಬ್ರು ಬರೋದ್ ಬೇಡನಾ? ಅಕೌಂಟ್ ಇಲ್ಲ ಬಂದ್ ನೋಡ್ಬೇಕು. ವೈಫೈ ಆದ್ರೂ ಕೊಡ್ಬೋದಲ್ಲ, ಕಾಸು ಕೊಡೋಕ್ಕಾಗಿಲ್ಲ ಅಂದ್ರೆ. ಇವ್ರು ನೋಡಿ, ಇವರು ಸರಿ ಇಲ್ಲ. ಇವರು ಸೆಂಟ್ರ್ ಅಲ್ಲಿ ಪಂಚ್ಗಳು ಹೊಡೆಯೋದು ಇವರು. ಇವನ್ ನೋಡಿ
ಸೊ ಗೈಸ್ ನಮ್ಮ ಮೇರಾಜ್ ಬ್ರೋ ಕಾಲ್ ಮಾಡಿದ್ರು, ಅವ್ರು ಕಾಲ್ ಮಾಡಿ ನೋಡೋಣ. ಅಲ್ಲೇ ಹೋಗೋಣ ತಾನೆ ನ್ಯೂ ಅಡ್ಡ ಬ್ರೋ, ನ್ಯೂ ಅಡ್ಡ. ಏನ್ ಗುರು ಈ ತರ ಸ್ವಲ್ಪ ವೇಟ್ ಅವನಲ್ಲ, ಅದರಿಂದ ಜರ್ಕ್ ಹೊಡಿತಾ ಇದೆ. ಕಾಂತನಿಗೆ ತಾನೆ ನಯ ಅಡ್ಡೇಕು ಆಜಾವ್ದಾ ನಲ್ಲೂರಲ್ಲಿ. ಸೊ ಗೈಸ್ ಇದು ನಮ್ಮ ಹೊಸ ಅಡ್ಡ ಬಂದಿದ್ದೀರಿ ನಾವು, ಚೆಕ್ಔಟ್ ಮಾಡಬಹುದು. ಮೈ ಬಾಯ್ಸ್ ಎಲ್ಲಿರೋದಂತ ಹೇಳಲ್ಲ ಅವ್ರು, ಎಲ್ಲಿರೋದಂತ ಹೇಳಲ್ಲ. ಸೊ ಚೆನ್ನಾಗಿದೆ, ಕುತ್ಕೊಂಡು ಏನ್ ಬೇಕು ಮಾಡಬಹುದು. ಸೊ ವಿನುಗೂ ಕಣ್ಣಿಗೆ ಎಲ್ಲನೋ ಕಟ್ಕೊಂಡು ಬಟ್ಟೆ ಎಲ್ಲ ಹಾಕಿ ಕರ್ಕೊಂಡ್ ಬಂದಿರೋದು. ಸೊ ಚೆಕ್ಔಟ್ ಮಾಡ್ಬೋದು. ಇನ್ನ ಇಬ್ರು ಬರ್ತಾವ್ರೆ. ಏನ್ ಗೊತ್ತಾ, ಕರಿಷ್ಮಾ ಒಂದಿದ್ರೆ ನೋಡ್ ಮಗ, ಒಂದ್ 20,000ದಲ್ಲಿ ಯಾವ್ದೋ ನಾನು ಗುರು ಕರಿಷ್ಮಾ ವ್ಯಾಲ್ಯೂ ನಮ್ಮ ಅಪ್ಪನ್ 10th ಅಲ್ಲಿ ಹೇಳ್ತಾ ಇದ್ನು, ನಿಮ್ಗೆ 10th ಪಾಸ್ ಆದ್ರೆ ಕರಿಷ್ಮಾ ಕೊಡ್ತೀನಿ ಅಂತ. ಅದ್ರ ವ್ಯಾಲ್ಯೂ 1.5 ಲಕ್ಷ. ಅದನ್ನ ಈತ್ನ 20,000 ಕೇಳ್ತಾವ್. ನಿನ್ ಮಕ್ಕ ನೋಡ್ಕೊಳ್ಳಿ ಮಚ್ಚ, ಇಲ್ಲಿ ನೋಡಿ, ಈ ತರ ಮಾಡ್ಸೋಣ ಮಚ್ಚ. ಅವ್ರು ಕೇರಳದವ್ರ ಮಚ್ಚಿ, ನಾವ್ ಇಂಡಿಯನ್ಸ್ ಮಚ್ಚಿ, ನಮ್ಗ ಅಷ್ಟು ಬುದ್ಧಿ ಇಲ್ಲಾರೋ. ನೀನ್ ಮುಂದೆ ಕೇರಳ ಅಂದ್ರೆ ಮಚ್ಚಿ ನಾವು ಇಂಡಿಯಾದಲ್ಲಿ ಇದ್ದೀರಿ ನೋಡು, ಅಷ್ಟು ನಮ್ ಬುದ್ಧಿ ಇಲ್ಲ. ಕೇರಳ ಅದು ಒಂದ್ ಟೈಪ್ ಆಫ್ ಏನ್ ಹೇಳ ಯೂನಿಯನ್ ಟೆರಿಟರಿ ಅಲ್ಲ ಮಚ್ಚಿ. ಇವಾಗ ನಾವ್ ಇವಾಗ ಥೈಲ್ಯಾಂಡ್ ಹೋದ್ರೆ ಯಾವ ತರ RX ಸ್ಪೇರ್ ಸಿಗುತ್ತೆ, ಅದೇ ತರ ಅದು ಒಂಥರ ಡಿಫ್ರೆಂಟ್ ಕಂಟ್ರಿ ಅಂತಾರೆ ಹೇಳ್ಬೇಕು. ಸೊ ಗೈಸ್ ನಮ್ ಇಬ್ಬರು ಇನ್ನ ಬರ್ಬೇಕು, ಇನ್ನ ಬಂದಿಲ್ಲ. ಇಲ್ಲ ಚೆನ್ನಾಗಿ ಮಾಡವ್ರೆ ಕರಿಷ್ಮಾ. ಸೈಲೆನ್ಸರ್ ಯಾವ್ದು ಅಂತ ಗೊತ್ತಾಗಿಲ್ಲ ಮಚ್ಚ ನನಗೆ. ಸೈಲೆನ್ಸರ್ ಇಟ್ಸ್ ಅನ್ ಬೂಸ್ಟರ್, ಎಕ್ಸ್ಪಲ್ಸ್ ಬೂಸ್ಟರ್ ಗೈಸ್. ದಟ್ ಇಸ್ ಹೌದಾ? ಇಫ್ ಎನಿವನ್ ನೋಸ್ ಪ್ಲೀಸ್ ಕಮೆಂಟ್ ಗೈಸ್. ಇರೋದೇ ಅದು ಬೂಸ್ಟರ್. ಸೊ ಕರಿಷ್ಮಾ ಅಂದ್ರೆ ಅಷ್ಟೊಂದು ಯಾರು ಅಷ್ಟೊಂದು ಇಷ್ಟಪಡಲ್ಲ ಗೈಸ್ ಕರಿಷ್ಮಾ. ಬೇರೆ ಪ್ರೀತಿ ಅಂದ್ರೆ ಕರಿಷ್ಮಾ ಅವಾಗ ನಮ್ಗೆಲ್ಲ ಒಂಥರ, ನಾವು 2000 ಅಲ್ಲ, ಸೊ ಅದು ನಮ್ಗೆ ಗೊತ್ತಾಗುತ್ತೆ. ನಾವು ಯಾಕಂದ್ರೆ ನಾವು ಅವಾಗಿಂದಾನೆ ಬೈಕ್ ಲವರ್ಸ್. ಈಗ ಧೂಮ್ ಪಿಕ್ಚರ್ ನೋಡಿದ್ರೆ ನಮ್ಗೆ ಒಂಥರ ಯಾವಾಗೋ ನಾವ್ ಈ ತರ ಗಾಡಿ ಓಡಿಸೋದು ಅಂತ. ಧೂಮ್ ಅವಾಗ ಧೂಮ್ ಪಿಕ್ಚರ್ ನೋಡಿದ್ರೆ ಕಲ್ತಾನ. ಧೂಮ್ 2 ಇಷ್ಟ ಆಗಿಲ್ಲ, ಧೂಮ್ 3 ಇಷ್ಟ ಆಗಿಲ್ಲ, ಧೂಮ್ 1 ಎಲ್ಲ ಬೈಕ್ಸ್ ನೋಡ್ಸವ್ರೆ ಗೈಸ್. ಆ ತರ ಇರ್ಬೇಕು ಧೂಮ್ ಅಂದ್ರೆ, ಎಲ್ಲ ಗಾಡಿಗಳಿರ್ಬೇಕು ಆ ತರ. ಗಾಡಿಗಳಿದ್ರೆ ಓಕೆ, ಬಟ್ ಅಮೀರ್ ಖಾನ್ದಲ್ಲೂ ಗಾಡಿಗಳಿತ್ತು. ಧೂಮ್ 2 ರಿತಿಕ್ ರೋಷನ್ ಕೈಯಲ್ಲಿ. ಇವತ್ತೆದ್ದು ಏನೋ ಈಚೆ ಬರ್ಬೇಕಂತ ಬಂದಂಗ್ ಬರ್ತಾಳೆ ಈ ಮಗ. ಏನೋ ಹೊಟ್ಟೆನೇ ಇರ್ಲಿಲ್ಲ ಮಚ್ಚಿ ಇವ್ನಿಗೆ, ಈ ನಡುವೆ ಏನೋ ಹೊಟ್ಟೆ ಹಿಂಗ್ ಬರ್ತೈತೆ. ಮತ್ತೇನೋ ಪ್ರೆಗ್ನೆಂಟ್ ಗಿಡ್ನೆಂಟ್ ಆಗ್ತಾ ಇದೆ. ಹೊಟ್ಟೆ ಆಗ್ಬಿಟ್ಟಿಲ್ಲ 3 months. ನಾವು ಬೇರೆ ಏನೋ ಮಾಡಿ ಬಂದಿರೋದು. ಅದು 3 months 4 months ನೋಡು 8 months 8 months ನಾವು ಹುಡುಗರು ನೋಡ್ತಾ ಇದ್ದಾಗ ಯಾರೆಲ್ಲ ಪ್ರಜುಬ್ರೋನೆ ಅಂದಿರೋದು ಅರ್ಥ ಮಾಡ್ಕೊಳ್ಳಿ ಅಂತ. ಏನಾಗಿದೆ ಅಂತ ಅದು ಏನಿಲ್ಲ, ಎಣ್ಣೆ ನೆನ್ನೆನೆ ಕಾರ್ತಿಕ್ ಸ್ಟಾರ್ಟ್ ಆಗಿದೆ ನೋಡು. ಅಣ್ಣಾಗಿ ನಮ್ಗೆ ಗಿಲ್ಬಿಟ್ಟು ಅದು ಕೈ ತಗೊಂಡ್ಬಿಟ್ಟಿದ್ದು. ಸೊ ಕಾರ್ತಿಕ್ ಬ್ರೋಗೆ ಫಸ್ಟ್ ಅವಾಗ ಹೇಳ್ತಾ ಇದ್ದ, ಬೇಗ ಮದುವೆ ಮಾಡ್ಕೊಬೇಕು. ಈ ಆಟಗಳು ಪ್ರಜುಬ್ರೋ ಜೊತೆ ನೋಡ್ತಾ ಇದ್ರೆ ನಮ್ಗೇನೋ ಒಂಥರ ಫೀಲಿಂಗ್ ಗೈಸ್, ಫೀಲಿಂಗ್ ಲೈಕ್ ದಟ್ ಗೈಸ್. ಮೊನ್ನೆನೂ ಹೇಳ್ತಾ ಇದ್ದ, ಬಾ ಬ್ರೋ ಮೇಲೆ ಏನೋ ಡಿಫ್ರೆಂಟ್ ಲವ್ ಬೇರೆ ಇದೆ ಅಂತ ಹೇಳ್ತಾ ಇದ್ದ. ಯಾರೋ ಬೇರೆ ನಿಮ್ಗೆ ಹೇಳಿದ್ದು ಅವನು, ಚೆನ್ನಾಗಿದೆ ನಿನ್ ಮೇಲೆ ಒಂಥರ ಲವ್ ಆಗ್ತಾ ಇದೆ ಅಂತ. 2 ವರ್ಷ ಅಷ್ಟೇ ಮದುವೆ ಮಾಡ್ಕೊಂಡ್ಬಿಡ್ತೀನಿ ನಾನು. ಯಾರೋ 28 ವರ್ಗು ಹೆಣ್ ಸಿಗಲ್ಲ ಅಂತಲೇ ನಮ್ಗೆ. ಅದಿರ್ತಿತ್ತು ಇಲ್ಲ ಅಷ್ಟೊತ್ತಲ್ಲ ಮಚ್ಚ ಇದರ ಡೌಟ್ ಅಷ್ಟೇ. ಅದಕ್ಕೆ ಆದ್ರ ಬಾಕ್ಸ್ ಲೌಂಡ್ ಅವರ ವೆರಿ ಇಮೋಷನಲ್. ಸರಿ ಸರಿ ಯಾರು ಗಾಡಿಗೆ ನಮ್ಮ ಮಗು ನೋಡ್ಕೊಂಡಂಗ್ ನೋಡ್ಕೊಬೇಕು, ಬೇರೆಯವ್ರ ಮಕ್ಳು ನೋಡ್ದಂಗಲ್ಲ. ಹಿಂಗೆ ಜವಾಬ್ದಾರಿ ಇಸ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ಪಾಯಿಂಟ್ಗೆ ನಾನು 100 ಪಾಯಿಂಟ್ಸ್ ಕೊಡ್ತೀನಿ. ಏನ್ 100 ಬಾರ ಇಲ್ಲಿ ನಂಗೆ ಹೈದ ಮಾಡ್ಬಿಡ್ತೀರಾ? ಕೇಳ್ತಾವನೆ, ನನ್ ಕೇಳ್ತಾವ ಅವನು. Did someone hit you? All this red हो गया.
वो क्या फिलिक्स का कमाल है, फिलिक्स फेस वॉश का कमाल है। क्या बोलते हैं वो फिलिप्स ना, मैंने देखा। So guys, Philips which we use in our diet, like क्या बोलते हैं उसको, ಸೊಳ್ಳೆ ಬತ್ತಿ ಫೇಸ್ ವಾಶ್, Philips face wash, everything is going to be used. ಇವಾಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. मत जाओ बा, बह जाओगे करना। गंगा नदी में वाटर फॉल्स, ಅದೇ ಅದು ಅಲ್ಲಿ ಕಾವೇರಿ ಇಲ್ಲಿ ಬಿಟ್ಟವ್ರೆ ಇಲ್ಲಿಂದ guys I used every guy to use that Philips है ना, ಫಿಲಿಪ್ ಸಾಲ್ಟ್ ಆರ್ಸಿಬಿ Philips, sorry Philips, फिलिप्स तो लाइट है, Philips light, ಫಿಲಿಪ್ ಸಾಲ್ಟ್ ಆರ್ಸಿಬಿ ಪ್ಲೇಯರ್ so उसमें अल्डाइन ಅದರಲ್ಲಿ ಇವಾಗ ಸಿರಮ್ ಸಿಗುತ್ತೆ, ನಿಮಗೆ ಶಾಂಪೂ ಸಿಗುತ್ತೆ, ಜಾಮೂನ್ ಸಿಗುತ್ತೆ, ಇನ್ನೇನ್ ಬೇಕು ಇನ್ನ ಏನೇನೋ ಕಂಡುಹಿಡಿತಾರೆ. ಏನ್ ಬೇಕು ನಿಮ್ಗೆ ಅದ್ರಲ್ಲಿ ಎಲ್ಲ ತಗೊಂತಾ ಇದ್ದಿಲ್ಲ ಜಿಮ್ ಮಾಡೋ ಟೈಮಲ್ಲಿ. ಕೊಹ್ಲಿ ಚೌಕ ಬನ ಚೌಕ ಕೊಹ್ಲಿ ಸೇಮ್ ಹಂಗೆ ಮಾತಾಡ್ತೇನೆ ನೀವು. ಹಂಗೆ ಸೊ ಗೈಸ್, ನಮ್ಮ ಬ್ಲಾಗು ನೈಟು ಮುಗ್ಸೋಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ಮು, ಇಲ್ಲ ಮತ್ತೋಗ್ತೀರಿ. ಸೊ ಇವಾಗ ನಾವು ಬೆಳಗ್ಗೆ ನೆನ್ನೆ ಕಾರ್ಬೋರೇಟರ್ ಎಲ್ಲ ಫಿಟ್ಟಾಗಿ ಗಾಡಿ ಫುಲ್ ಟ್ಯಾಂಕ್ ಎಲ್ಲ ಮಾಡಿಸಿದ್ದೀರಿ. ಸೊ ಇವಾಗ ನಿಮಗೆ ಓಡಿಸ್ಬಿಟ್ಟು ನೋಡೋಣ ಅಂತ ಇವತ್ತು ಗೋಪ್ರೋಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಚೇತಕ್ಕು, ಬಜಾಜ್ ಚೇತಕ್ಕು ಯಾವ ಲೆವೆಲ್ ಗಾಡಿ ಅಂದರೆ, ಹಳ್ಳ ಯಾವುದನ ಇರಲಿ, ಓಹೋ. ಸೊ ಗಾಯ್ಸ್, ನಮ್ಮ ಇನ್ನೊಂದು ಫೇವ್ ಬೈಕ್ ಹೋಗ್ತಾ ಇದೆ, ZX 10R, ನೋಡ್ತಾ ಇರ್ಬೋದು ಯಾವ ಥರ ಹಾಕೊಂಡು ಹೋಗ್ತಾವ್ರೆ. ನಮಗೂ ಒಂದು ದಿವಸ ಬರುತ್ತೆ, ನಾವು ಎತ್ಕೊಂಬರೋಣ, ಚೆಕ್ಔಟ್ ಮಾಡ್ಬೋದು. ZX 10R ಸರ್ವಿಸ್ಗೆ ಹೋಗ್ತಾ ಇದೆ, ZX 10R. ಸೊ ಬನ್ನಿ ಈಗ ಚೇತಕ್ ಬಗ್ಗೆ ಬರೋಣ. ಸೊ ನಮ್ಮ ಚೇತಕ್ 150cc. ಸೊ ಈ ಗಾಡಿ ಹೆಂಗಂದ್ರೆ, ನೀವು ಎಷ್ಟು ಒಂದು 3-4 ಮೂಟೆ ಹಾಕೊಬೇಕಂದ್ರೇನು ಹಾಕೊಂಡು ಓಡಿಸ್ಬೋದು. ಸೊ ಈ ಗಾಡಿಗೆ ಅವಾಗೆಲ್ಲ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಇತ್ತು. ಸೊ ನಮ್ಗೆ ಗೊತ್ತಿದೆ, ಯಾಕಂದರೆ ನಮ್ಮಪ್ಪ ಸಿಟಿಗೆಲ್ಲ ಹೋಗೋರು ಚೇತಕ್ ತುಂಬಿಸ್ಕೊಂಬರೋರು ಗುರು. ಗಾಡಿ ಹೆವಿ ಪರ್ಫಾರ್ಮೆನ್ಸ್ ಅವಾಗ. ಸೊ ನಮಗೆಲ್ಲ ಚೇತಕ್ ಅಂದರೆ ಜಾಸ್ತಿ ಇಷ್ಟ. ಎಲ್ಲನ ಮಳೆ ಬರಲಿ, ಎಲ್ಲನ ವೀಲ್ ಗೀಲ್ ಸಿಕ್ಕಾಕೊಂಡ್ರೆ ತಲೆನೇ ಕೆಡ್ಸ್ಕೊಳಂಗಿಲ್ಲ ಗಾಯ್ಸ್, ಹಂಗೆ ಎದ್ದು ಬಂದ್ಬಿಡುತ್ತೆ. ಸೊ ಗಾಯ್ಸ್, ಚೆಕ್ಔಟ್ ಮಾಡ್ಬೋದು ಎಷ್ಟು ಸ್ಮೂತ್ ಮೂವ್ ಆಗ್ತಾ ಇದೆ ಗೇರ್ ಟು ಗೇರು. ಸಾರಿ ಆಂಟಿ, ನಮ್ಮ ಗಾಡಿಯಲ್ಲಿ ಹಿಂದೆ ಸೀಟ್ ರಿಂಗ್ ಇಲ್ಲ, ಲಿಫ್ಟ್ ಕೊಡೋಕೆ ಹೋದ್ರೆ ಆಗಲ್ಲ, ಯಾಕಂದರೆ ನಂದು ಒಳ್ಳೆ ಮನ್ಸುಗಳು ಇಲ್ಲ, ಅಂದರೆ ಲಿಫ್ಟ್ ಕೊಟ್ಬಿಡ್ತಾ ಇದೆ. ನಮ್ಮ ಚೇತಕಲ್ಲಿ ಜಾಗ ಸರಿ ಇಲ್ಲ, ಹಿಂದೆ ನಾನೇ ಬಿದ್ದೋಗ್ತಾ ಇದ್ದೆ ಕಾರ್ತಿಕ್ ಜೊತೆ ಕುತ್ಕೊಂಡು. ಸೊ ಈ ಥರ ಇದೆ ನಮ್ಮ ಪರ್ಫಾರ್ಮೆನ್ಸು. ಸೊ ಯಾರೆಲ್ಲ ಚೇತಕ್ ಇಕ್ಕಿದ್ದೀರಾ, ಈ ಕಾರ್ಬೋರೇಟರ್ ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ. ಯಾರಾದರೂ ಬೇಕಾಗಿದ್ರೇನು ಕಮೆಂಟ್ ಮಾಡಿ, ಇಲ್ಲ ನಮ್ಮ ಅಂಗಡಿ ಹತ್ರ ಬನ್ನಿ ಆರ್ಡರ್ ಮಾಡಿ ತರಿಸ್ಕೊಡೋಣ. ಸೊ ನನಗೆ ಹಳೆ ಕಾರ್ಬೋರೇಟರಿಂದ ಇದು ಒಂಥರ ಬೆಸ್ಟು, ಹೊಸ ಟೆಕ್ನಾಲಜಿ ಚೆನ್ನಾಗಿದೆ. ಬಟ್ ಇದರಲ್ಲಿ ಆಯಿಲ್ ಮಿಕ್ಸು 40 ml ಮಾತ್ರ ಹಾಕಬೇಕು, ಬೇರೆ ಯಾವುದು ಹಾಕೋಕ್ಕಾಗಲ್ಲ. ಸೊ ಇವತ್ತು ಯಾವುದು ಬ್ಲಾಗ್ ಮಾಡೋಂಗಿಲ್ಲ ಅನಿಸುತ್ತೆ ನಾನು, ಯಾಕಂದರೆ ವೆದರು ಹಂಗಿದೆ. ನಾನು ಸ್ವಲ್ಪ ರೆಡಿಯಾಗಿ ಬಂದಿಲ್ಲ ಗೈಸ್, ನಾರ್ಮಲ್ಗೆ ಬಂದಿದ್ದೀನಿ. ಸೊ ನೋಡೋಣ ಗೈಸ್, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಒನ್ ಡೇ ಮಿಸ್ ಆಗುತ್ತೆ. ಸೊ ಬನ್ನಿ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ, ಹೆಲ್ಮೆಟ್ ಹಾಕೊಂಡು ಗಾಡಿಯನ್ನು ಓಡಿಸಿ. ಸೊ ದುಲಾರಿ ಬ್ಲಾಗ್ ಆದಷ್ಟು ಬೇಗ ಬರುತ್ತೆ, ಮಾಡೋಣ ಒಂದು ದುಲಾರಿ ಬ್ಲಾಗು. ಸೊ ಯಾರೋ ಚೇತಕ್ ಕೇಳಿದ್ದೀರ, ಚೇತಕ್ ಮುಗಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ದುಲಾರಿ ಆದಮೇಲೆ ನೀವೇನೋ ಕಮೆಂಟ್ ಮಾಡ್ತೀರಾ. ನಮ್ಮ ಹತ್ರ ಇಲ್ಲ ಅಂದ್ರೂ ಫ್ರೆಂಡ್ ಸರ್ಕಲಲ್ಲಿದ್ದರೆ ಎತ್ಕೊಂಡು ಮಾಡೋಣ. ಸೊ ಅಲ್ಲಾ ಹಾಫೀಸ್ ಗೈಸ್.